ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರ್, ನೀವು ಕೂಡ ಸೂಪರ್ ಅಂದ್ಕೊಂಡಿದ್ದೀನಿ. ಸೊ ಹಾಗೆ ಇವತ್ತು ನನ್ನ ಮಗ ಇಬ್ಬರು ಕೂಡ ನನ್ನ ಫ್ರೆಂಡ್ ಮನೆಗೆ ಹೋಗ್ತಾ ಇದ್ದೀವಿ. ತುಂಬ ದಿವಸಗಳ ನಂತರ ನಾನು ಅವ್ರ ಮನೆಗೆ ಹೋಗ್ತಾ ಇರೋದು. ತುಂಬ ಒಂದು 1.5 hour ಜರ್ನಿ ಅಂತಲೇ ಹೇಳ್ಬೋದು. ಬ್ಯಾಂಗ್ಳೂರಿನಲ್ಲೇ ಅವ್ರ ಮನೆ ಆದರೂ ಎರಡೆರಡು ಬಸ್ ಕ್ಯಾಚ್ ಮಾಡ್ಕೊಂಡು ಹೋಗೋದ್ರಿಂದ ಸ್ವಲ್ಪ ಲಾಂಗ್ ಅನಿಸುತ್ತೆ. ಅವಳು ನಮ್ಮನೆಗೆ ತುಂಬ ಸಲನೇ ಬರ್ತಾಯಿದ್ಲು. ನಾನು ಹೋಗೋಕ್ಕೆ ಆಗಿಲ್ಲ ಇಲ್ಲಿ ತನಕ. ಸೊ ಹಾಗಾಗಿ ಇವತ್ತು ಸಂಡೇ ಆಗಿರೋದ್ರಿಂದ ಹೋಗೋಣ ಅಂತೇಳಿ ನಾನು ಮತ್ತು ನನ್ನ ಮಗ ಇಬ್ಬರು ಕೂಡ ಹೋಗ್ತಾ ಇದ್ದೀವಿ. ಬಟ್ ಏನಪ್ಪ ಅಂತ ಹೇಳಿದ್ರೆ, ಫಸ್ಟ್ ಟೈಮು ಮೆಜೆಸ್ಟಿಕ್ಕಿಂದ ಅಲ್ಲಿಂದ ಒಂದು ಬಸ್ ಹತ್ಕೊಂಡು ಹೋಗ್ತಾ ಇರೋದು. ಯಾಕಂದರೆ ನಾನು ಜಾಸ್ತಿ ಗಾಡೀಲೇ ಓಡಾಡೋದ್ರಿಂದ ನಾನು ಮೆಜೆಸ್ಟಿಕ್ಕಿಗೆಲ್ಲ ಹೋಗಿ ಎಲ್ಲ ಬಸ್ಸೆಲ್ಲ ಕ್ಯಾಚ್ ಮಾಡಿಕೊಂಡು ಒಬ್ಬಳೇ ಯಾವತ್ತೂ ಹೋಗಿಲ್ಲ ಬೆಂಗಳೂರಿನಲ್ಲಿ. ಸೊ ಹಾಗಾಗಿ ಇಲ್ಲ, ನಾನು ಈ ಸಲ ಹೋಗ್ತೀನಿ ಅಂತ ಹೇಳಿ ನಾನೇ ಬಸ್ ಸ್ಟ್ಯಾಂಡ್ ಗಂಟ ಸ್ವಲ್ಪ ಡ್ರಾಪ್ ಮಾಡಿಸ್ಕೊಂಡು ಅಲ್ಲಿಂದ ಮೆಜೆಸ್ಟಿಕ್ಕಿಗೆ ಹೋಗಿ ಅಲ್ಲಿಂದ ಬೊಮ್ಮನಹಳ್ಳಿಗೆ ಹೋಗಬೇಕಾಗಿತ್ತು. ಈ ಬೆಂಗಳೂರಿನಲ್ಲಿ ಎಷ್ಟೊಂದು ಜನ ಆಫೀಸ್ ವರ್ಕ್ ಆಗಿರ್ಬೋದು, ಸುಮಾರು ಜನ ಎಷ್ಟೊಂದು ಜನ ಕೆಲ್ಸಕ್ಕೆ ಹೋಗ್ತಾ ಇರ್ತಾರೆ. ಆದರೂ ಇಲ್ಲಿ ಬಸ್ ಕ್ಯಾಚ್ ಮಾಡಿಕೊಂಡು ಆ ಟ್ರಾಫಿಕಲ್ಲಿ ಹೋಗೋದಿದೆಯಲ್ಲ, ಭಾಳ ಕಷ್ಟ ಅಂತ ಅನ್ನಿಸ್ಬಿಡುತ್ತೆ ಒಂದೊಂದು ಸಲ. ನಾನು ಹೋಗಿದ್ದು ಒಂದೇ ಸಲ, ಆದರೂ ತುಂಬಾ ಟಯರ್ಡ್ ಅನ್ನಿಸ್ತು. ಬಟ್ ಆದರೂ ಪರವಾಗಿಲ್ಲ ಅಂತ ಹೇಳಿ ಚೆನ್ನಾಗಿ ಅಲ್ಲಿಂದನೇ ರೀಚ್ ಆದೆ ಈಗ ಬೊಮ್ಮನಹಳ್ಳಿಗೆ ಮೆಜೆಸ್ಟಿಕ್ಕಿಂದ. ಸೊ ಇವಾಗ ಓಲಾ ಕೂಡ ಬುಕ್ ಮಾಡಿದ್ದಾರೆ. ಅವ್ರು ಹೇಳ್ತಾರೆ ರೋಡ್ ದಾಟಿ ಬಂದಿದ್ದು ಅಲ್ಲೇ ಹಾಕೋದು 20 rupees ಆ ಥರ ಚಾರ್ಜ್ ಮಾಡಿಕೊಂಡು ನೀವೆಲ್ಲಿ ಹೋಗಬೇಕು ಅಲ್ಲಿ ಗಂಟ ಡ್ರಾಪ್ ಮಾಡ್ತಾರೆ ಅಂತಲೇ ಹೇಳಿದರು. ಬಟ್ ನಾನು ಹೋಗ್ತಾ ಇರೋದು ಫಸ್ಟ್ ಟೈಮ್ ಅಲ್ವಾ, ಸೊ ನನಗಷ್ಟು ಗೊತ್ತಿರಲಿಲ್ಲ. ಆದರೂ ಪರವಾಗಿಲ್ಲ ಅಂತೇಳಿ ಅವರು ಚೆನ್ನಾಗಿ ರೂಟೆಲ್ಲ ಹೇಳ್ಕೊಂಡು ಈ ರೀತಿ ಅಂತ ತುಂಬಾ ಚೆನ್ನಾಗಿ ಅವರು ಕೂಡ ಮಾತಾಡ್ಕೊಂಡು ಹೋದರು. ನನಗೂ ಕೂಡ ತುಂಬ ಖುಷಿಯಾಯಿತು. ಮಾತಾಡ್ತಾ ಅವ್ರ ಮನೆ ಬಂದೇ ಬಿಡ್ತು, ನನ್ನ ಫ್ರೆಂಡ್ ಮನೆ. ಸೊ ಇವಾಗ ನಾನು ನನ್ನ ಫ್ರೆಂಡ್ ಮನೆ ಒಳಗಡೆ ಹೋಗ್ತಾ ಇದ್ದೀವಿ. ಬನ್ನಿ. ನೋಡಿ, ಈಗ ನಾನು ನನ್ನ ಫ್ರೆಂಡ್ ಮನೆಗೆ ಬಂದಿದ್ದೀನಿ. ಬಂದಿದ್ದ ತಕ್ಷಣವೇ ಟೀ ಕೊಟ್ಟಳು. ಸೊ ಟೀ ಕುಡ್ಕೊಂಡು ನನ್ನ ಮಗ ಹಾಗೆ ನನ್ನ ಫ್ರೆಂಡ್ ಮಗ ಇಬ್ಬರು ಕೂಡ ಆಟ ಆಡ್ತಾ ಇದ್ದಾರೆ. ಅವನು ಚಿರಾಂತ್ ಗೌಡ ಅಂತ, ಇಬ್ಬರು ಸೇಮ್ ಏಜೇ, 5 years old. ಹಾಗೆ ಇವಾಗ ಬನ್ನಿ ಮನೆ ಒಳಗಡೆ ಎಲ್ಲ ಸ್ವಲ್ಪ ಓಡಾಡಿಕೊಂಡು ನೋಡ್ಕೊಂಡು ಬರೋಣ. ನನ್ನ ಫ್ರೆಂಡು ಆಚೆ ಕಡೆ ಎಲ್ಲ ತುಂಬ ಚೆನ್ನಾಗಿ ಗಿಡಗಳನ್ನೆಲ್ಲ ನೆಟ್ಟಿದ್ದಾಳೆ, ನಿಮಗೂ ಕೂಡ ತೋರಿಸ್ತೀನಿ. ಈ ರೀತಿ ಸ್ಪೇಸ್ ಇರೋದ್ರಿಂದ, ಈ ರೀತಿ ಗಿಡಗಳನ್ನ ಹಾಕೋದ್ರಿಂದ ತುಂಬಾ ಖುಷಿ ಆಗುತ್ತೆ. ಹಾಗೆ ಚೆನ್ನಾಗಿ ಟೊಮೊಟೊ ಗಿಡ, ಪುದೀನ ಸೊಪ್ಪು ಅಂತೆಲ್ಲ ಚೆನ್ನಾಗಿ ನೆಟ್ಟಿದ್ದಾಳೆ. ನೋಡಿ, ಇದು ಬಂದು ಅವ್ರ ಮನೆ. ಸೊ ನನ್ನ ಮಗ ಹಾಗೆ ಅವನು ಇಬ್ಬರು ಕೂಡ ಆಟ ಆಡ್ತಾಯಿದ್ದಾರೆ. ಅವ್ರದ್ದೇ ಒಂದು ಲೋಕ, ಇಬ್ಬರು ಸೇರಿಬಿಟ್ರೆ. ನೋಡಿ, ಇವಳೇ ನನ್ನ ಫ್ರೆಂಡು ಸುಷ್ಮಾ ಅಂತ, PUCಯಿಂದ ಫ್ರೆಂಡು. ಸೊ ಇಲ್ಲಿ ತನಕನೂ ನಮ್ಮ ಫ್ರೆಂಡ್ಶಿಪ್ ಹೀಗೆ ಇದೆ. ಕಾಂಟ್ಯಾಕ್ಟಲ್ಲಾಗಿರ್ಬೋದು, ಮೆಸೇಜ್ ಆಗಿರ್ಬೋದು, ಯಾವಾಗಲಾದರೂ ವರ್ಷಕ್ಕೊಂದು ಸಲನೋ ಔಟಿಂಗ್ ಹೋಗೋದಾಗಿರ್ಬೋದು. ಬಂದರೆ ನಾವು ಮೈಸೂರಿನಲ್ಲೇ ಜಾಸ್ತಿ ಸ್ವಲ್ಪ ಓಡಾಡೋದು ಜಾಸ್ತಿ, ಹಾಗಾಗಿ ತುಂಬ ರೇರು. ಬಟ್ ಸಿಕ್ತಾಗೆಲ್ಲ ಹೊರಗಡೆ ಹೋಗಿ ನಮ್ಮ ಬೆಟ್ಟಕ್ಕೆ ಹೋಗಿ ಔಟ್ಸೈಡ್ ಊಟ ಎಲ್ಲ ಮಾಡಿಕೊಂಡು ನಾವು ಬರ್ತೀವಿ. ಆವತ್ತಿನ ದಿವಸ ತುಂಬಾ ಎಂಜಾಯ್ ಮಾಡ್ತೀವಿ ನಾವು. ಆ ಮೆಮೊರೀಸ್ ಯಾವಾಗಲೂ ನಮಗೆ ಸದಾ ಜೊತೆಲೇ ಇರುತ್ತೆ. ತುಂಬ ಖುಷಿ ಆಗುತ್ತೆ. ನೋಡಿ ಫ್ರೆಂಡ್ಸ್, ನನ್ನ ಫ್ರೆಂಡು ಚಿಕನ್ ಫ್ರೈ ಮಾಡಿ, ಏನೇ ಮಾಡ್ತಿದ್ಯಾ? ಚಿಕನ್ ಸಾಂಬಾರು ಮಾಡ್ತಾವಳೆ. ನಮ್ಮಿಬ್ಬರು ಮಾತಕ್ಕಿಂತ ಇವರಿಬ್ರದ್ದು ಆಟ ಅಂತೂ ಫುಲ್ ಜೋರಾಗೋಗಿದೆ ನೋಡಿ. ನೋಡ್ತಾ ಇದ್ದೀರಲ್ಲ, ಅಡುಗೆ ಎಲ್ಲ ಆಲ್ರೆಡಿ ರೆಡಿ ಮಾಡಿ ಈಗ ಚಿಕನ್ ಕಬಾಬ್ ಕೂಡ ಮಾಡ್ತಾಯಿದ್ದಾಳೆ.
ನಾವು ಕೂಡ ಟೈಮು ಹೇಗೆ ಹೋಯ್ತು ಅಂತಲೇ ಗೊತ್ತಾಗಲಿಲ್ಲ. ಮಧ್ಯಾಹ್ನ ಕೂಡ ಆಯಿತು. ನಾವು ಕೂಡ ಊಟ ಮಾಡಿಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಹುಡುಗರು ಕೂಡ ಆಟ ಆಡ್ತಾಯಿದ್ರು. ಅವ್ರು ಕೂಡ ಸ್ವಲ್ಪ ಹೊತ್ತು ಆಟ ಆಡಿಕೊಂಡು ಇನ್ನೇನೋ ಮಧ್ಯಾಹ್ನ 3 ಗಂಟೆ 3:15 ಆಗೇ ಹೋಯಿತು. ಸೊ ನಾವು ಮನೆಗೆ ಹೋಗಬೇಕಾಗಿತ್ತು. ಯಾಕಂದರೆ 2 ಬಸ್ ಕ್ಯಾಚ್ ಮಾಡ್ಕೊಂಡು ಹೋಗೋದ್ರಿಂದ ತುಂಬಾ ಲೇಟ್ ಆಗುತ್ತೆ ಅಂತೇಳಿ ಬೇಗನೆ ಹೊರಟ್ಬಿಟ್ಟೆ. ಸೊ ಇವಾಗ ಅವರ ಹಸ್ಬೆಂಡು ಮನೆ ತನಕ ಅಂದರೆ ಮನೆಯಿಂದ ಬಸ್ ಸ್ಟ್ಯಾಂಡ್ ಗಂಟ ಸ್ವಲ್ಪ ಡ್ರಾಪ್ ಮಾಡಿದ್ರು. ಅಲ್ಲಿಂದ 2 ಬಸ್ ಕ್ಯಾಚ್ ಮಾಡ್ಕೊಂಡು ಹೋಗಬೇಕಾಗಿತ್ತು. ಸೊ ಹಾಗಾಗಿ ಅವರೇ ಕೂಡ ಡ್ರಾಪ್ ಮಾಡಿದ್ರು. ಈ ಒಂದು ಸೀರೆ ಬಂದು ನನಗೆ ನನ್ನ ಫ್ರೆಂಡು ಪ್ರೆಸೆಂಟ್ ಮಾಡಿರೋದು ಅರಿಶಿನ ಕುಂಕುಮಕ್ಕೆ. ತುಂಬಾ ಖುಷಿ ಆಯಿತು ಅವಳು ಕೊಟ್ಟಿದ್ದು. ಸೊ ಆ ಒಂದು ಸ್ಯಾರಿ ಯಾವುದು ಅಂತ ಕೂಡ ಇದೇ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಹಾಗೆ ಇವಾಗ ಮೆಜೆಸ್ಟಿಕ್ ಕೂಡ ಬಂತು. ನಮ್ಮ ಏರಿಯಾಗೆ ಹೋಗೋ ಬಸ್ಸಿಗೆ ತುಂಬಾ ವೆಯ್ಟ್ ಮಾಡ್ತಾಯಿದ್ದೆ, ಇನ್ನೂ ಬಸ್ ಕೂಡ ಬಂದಿರಲಿಲ್ಲ. ಸೊ ಬಸ್ ಹತ್ಕೊಂಡು ನಾವು ನಮ್ಮ ಮನೆಗೆ ಹೊರಟ್ವಿ. ಸೊ ನೋಡ್ತಾ ಇದ್ದೀರಲ್ಲ, ನನ್ನ ಹಸ್ಬೆಂಡ್ ಕೂಡ ಹೇಳ್ತಾಯಿದ್ರು ನಿನಗೆ ಗೊತ್ತಾಗಲ್ಲ ಬೆಂಗಳೂರಲ್ಲೆಲ್ಲ ಅಲ್ಲಿ ಬಸ್ ಎಲ್ಲ ಕ್ಯಾಚ್ ಮಾಡಿಕೊಂಡು ಅಂತ ಹೇಳ್ತಾಯಿದ್ರು. ಆದರೂ ಧೈರ್ಯ ಮಾಡಿ ಹೋದೆ, ತುಂಬ ಖುಷಿ ಆಯಿತು. ಸೊ ಈ ಒಂದು ಸೀರೆ ಬಂದು ಹೇಳಿದ್ನಲ್ಲ ನನ್ನ ಫ್ರೆಂಡ್ ಕೊಟ್ಟಿದ್ದು ಅಂತ, ತುಂಬಾ ಇಷ್ಟ ಆಯಿತು ನನಗೆ. ಕಲರು ಹಾಗೆ ಲೈಟ್ ವೆಯ್ಟ್ ಕೂಡ ತುಂಬಾ ಖುಷಿ ಆಯಿತು ನನಗೆ. ಈ ಒಂದು ಕಲರ್ ಕೂಡ ತುಂಬಾ ಇಷ್ಟ ಆಯಿತು. ಹಾಗೆ ಈ ಒಂದು ಸ್ಯಾರಿ ಕೊಟ್ಟಿದ್ದಕ್ಕೆ ಅವಳಿಗೆ ಥ್ಯಾಂಕ್ಸ್ ಅಂತ ಹೇಳ್ತಾ, ನಮ್ಮ ಫ್ರೆಂಡ್ಶಿಪ್ ಹೀಗೆ ಸದಾ ಇರಲಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ದೀರ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ, ಒನ್ಸ್ ಅಗೇನ್ ಥ್ಯಾಂಕ್ಸ್ ಫಾರ್ ವಾಚಿಂಗ್.